ಸ್ನೇಹಿತರೆ ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಗೌರಿ ಶೆಟ್ಟಿ. ನಾನು ಕೆಲವು ದಿನಗಳ ಹಿಂದೆ ಒಂದು ಯೋಚನೆ ಬಂತು. ಅದೇನೆಂದರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೀಗೆ ಸಾಲು ಸಾಲಾಗಿ ತೋಪ್ ಸಿನಿಮಾಗಳನ್ನ ಕೊಡ್ತಿರ್ಬೇಕಾದ್ರೆ, ಅಂದರೆ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗ್ತಿರ್ಬೇಕಾದ್ರೆ, ಜನ ಥಿಯೇಟ್ರ್ ಕಡೆ ಬರದೇ ಇರುವಂಥ ಸಿಚುವೇಶನ್ ಕ್ರಿಯೇಟ್ ಆಗಬೇಕಾದ್ರೆ ಸ್ವಲ್ಪ ಬೇಸರ ಆಯಿತು. ಸೊ ಹಳೆಯ ಒಳ್ಳೆಯ ಸಿನಿಮಾಗಳನ್ನ ನೋಡೋಣ, ಕೆಲವೊಂದು ನೋಡದೇ ಇರುವಂಥ ಸಿನಿಮಾಗಳು, ಕೆಲವೊಂದು ನೋಡಿರುವಂಥ ಸಿನಿಮಾಗಳನ್ನ ನೋಡೋಣ ಅಂಥೇಳಿ ನಾನು ಅಂದ್ಕೊಂಡು ಸುಮಾರು 100 ಸಿನಿಮಾಗಳು ನೋಡೋಣ ಮುಂದಿನ ಒಂದು 100 ದಿನಗಳಲ್ಲಿ ಅಂಥೇಳಿ ನಾನು ಅಂದ್ಕೊಂಡು ಒಂದಷ್ಟು ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ. ಅದರಲ್ಲಿ ಮೊದಲನೇದಾಗಿ ನೋಡಿದ್ದು ಸಿನಿಮಾ ಯಾವುದು ಅಂದರೆ ಅದು ಶಿಶುನಾಳ ಶರೀಫ. ಸ್ನೇಹಿತರೆ, ಈ ಸಿನಿಮಾ ನೀವು ನೋಡಿರಬಹುದು. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ನೋಡಿದವರು ಕೂಡ ಈ ವಿಡಿಯೋನ ನೋಡಿ. ಯಾಕೆಂದರೆ ಈ ಸಿನಿಮಾ ನೋಡಿ ನನಗೇನು ಅನ್ನಿಸ್ತದೆ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಶಿಶುನಾಳ ಶರೀಫರು ಕನ್ನಡದ ಅತ್ಯಂತ ಪ್ರಖ್ಯಾತ ತತ್ವಜ್ಞಾನಿಗಳಲ್ಲಿ ಒಬ್ಬರು. ಉತ್ತರ ಕರ್ನಾಟಕದ ಆಗಿನ ಧಾರವಾಡ ಜಿಲ್ಲೆ, ಇದು 19ನೇ ಶತಮಾನದಲ್ಲಿ ನಡೆದಂಥ ಘಟನೆ. ಆಗ ಧಾರವಾಡ ಜಿಲ್ಲೆ ಅಂತಿರಲಿಲ್ಲ. ಅಲ್ಲಿನ ಒಂದು ಶಿಶುವಿನಹಾಳ ಗ್ರಾಮದಲ್ಲಿ ಹುಟ್ಟಿದಂಥವರು. ಮುಸ್ಲಿಂ ಪೇರೆಂಟ್ಸ್ಗೆ ಹುಟ್ಟುತ್ತಾರೆ, ಆದರೆ ಹಿಂದೂ ಗುರು ಆಗ್ತಾನೆ ಅವ್ರಿಗೆ, ಗೋವಿಂದ ಭಟ್ರು. ಈ ಶಿಶುನಾಳ ಶರೀಫ ಅಂದರೆ ಬಾಲಕ ಶಿಶುನಾಳ ಶರೀಫ ಹೇಗೆ ಬೆಳೆದು ದೊಡ್ಡವರಾಗಿ ಶಿಶುನಾಳ ಶರೀಫರಾಗಿ ಇಡೀ ಕರ್ನಾಟಕಕ್ಕೆ ಮನೆ ಮಾತಾಗ್ತಾರೆ, ತಮ್ಮ ಹಾಡುಗಳ ಮೂಲಕ, ತಮ್ಮ ಮಾತುಗಳ ಮೂಲಕ ಹೇಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಇದು ಸಿನಿಮಾದ ಒಂದು ಜಿಸ್ಟ್. ಆದರೆ ನಾನು ಹೇಳಲು ಹೊರಟಿದ್ದೇನೆಂದರೆ, 1990ರಲ್ಲಿ ಇದು ರಿಲೀಸ್ ಆಗಿದೆ. ಅಂದರೆ ಇಂದಿಗೆ ಎಷ್ಟು ವರ್ಷಗಳಾಯಿತು? 36 ವರ್ಷಗಳ ಹಿಂದೆ ರಿಲೀಸ್ ಆದ ಮೂವಿ. ಇದು ನಿರ್ದೇಶನ ಮಾಡಿದ್ದು ಟಿ.ಎಸ್. ನಾಗಾಭರಣ. ಟಿ.ಎಸ್. ನಾಗಾಭರಣ ಅವರು ಇಂಥ ಹಲವಾರು ಸದಭಿರುಚಿಯ ಸಿನಿಮಾಗಳನ್ನ ಮಾಡಿದ್ದಾರೆ. ಇದು ಕೂಡ ಅದೇ ಥರದ ಸದಭಿರುಚಿಯ ಒಂದು ಸಿನಿಮಾ. ಈ ಸಿನಿಮಾ ನೋಡೋಕ್ಕೆ ಏನು ಕಾರಣ, ಅಥವಾ ನೀವು ಯಾಕೆ ನೋಡಬೇಕು ಅಂದರೆ, ಮೊದಲನೇ ಕಾರಣ ಏನು ಗೊತ್ತಾ? ಈ ಸಿನಿಮಾದ ಹಾಡುಗಳು. ಅಂದರೆ ನೀವೆಲ್ಲ ಹಾಡುಗಳನ್ನ ಪ್ರಾಯಶಃ ಕೇಳಿರ್ತೀರ. ಕೇಳದಿದ್ರೆ ಖಂಡಿತ ಕೇಳಲೇಬೇಕು. ಆ ತತ್ವ ಪದಗಳು, ಉದಾಹರಣೆಗೆ ಬಿದ್ದಿಯೇ ಬೇ ಮುದುಕಿ ಇರಬಹುದು, ಅಥವಾ ಸೋರುತಿಹುದು ಮನೆಯ ಮಾಳಿಗೆ ಇರಬಹುದು, ಅಥವಾ ಮಾಡಬೇಕಿಂಥವಳ ಸ್ನೇಹ ಇರ್ಬೋದು. ಹೀಗೆ ಹಲವಾರು ಅದ್ಭುತವಾದ ಹಾಡುಗಳು ಈ ಸಿನಿಮಾದಲ್ಲಿವೆ. ಆ ಎಲ್ಲ ಹಾಡುಗಳು ಶಿಶುನಾಳ ಶರೀಫರೇ ಬರೆದದ್ದು. ಅದನ್ನು ಅದ್ಭುತವಾಗಿ ಹಾಡಿ ರಾಗ ಸಂಯೋಜನೆ ಮಾಡಿದ್ದು ನಮ್ಮ ಹೆಸರಾಂತ ಗಾಯಕರಾಗಿದ್ದಂಥ ಸಿ ಅಶ್ವಥ್ ಅವರು. ಶಿಶುನಾಳ ಶರೀಫರ ಹಾಡುಗಳು, ಸಿ ಅಶ್ವಥ್ ಅವರ ಸಂಗೀತ, ಇದಕ್ಕೆ ತುಂಬ ಅದ್ಭುತವಾಗಿ ನಟಿಸಿ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದು ನಟ ಶ್ರೀಧರ್ ಅವರು. ಶ್ರೀಧರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇವರೇ ಶಿಶುನಾಳ ಶರೀಫ್ರೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಅವ್ರು ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದು ನಾನು ಯೂಟ್ಯೂಬಲ್ಲಿ ನೋಡಿದೆ. ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಆದರೂ ಕೂಡ ಎಲ್ಲೂ ಕೂಡ ಸಿನಿಮಾ ಬೋರ್ ಆಗಲಿಲ್ಲ. ಹಲವಾರು ಕಡೆ ಭಾವುಕರಾಗೋ ಥರ ಮಾಡುತ್ತೆ, ಹಲವಾರು ಕಡೆ ನಿಮಗೆ ಖುಷಿ ಆಗುತ್ತೆ. ಎಂಥ ಒಳ್ಳೆ ಸಿನಿಮಾ ಅಂಥೇಳಿ. ಮಾಸ್ಟರ್ ಜಯಂತ್ ಅನ್ನೋ ಒಬ್ಬ ಪುಟ್ಟ ಬಾಲಕ, ಆಗ ಪುಟ್ಟ ಬಾಲಕ, ಈಗ ದೊಡ್ಡವರಾಗಿರ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಸುಮನ್ ರಂಗನಾಥ್ ಅವರು ಚಿರತರುಣಿ ಅಂತ ಕರೀತಾರೆ ನಮ್ಮ ವಿಜಯ್ ಪ್ರಸಾದ್ ಅವ್ರಿಗೆ. ನಿಜವಲ್ಲೂ ಅವಾಗಲೂ ಅವ್ರು ಹೆಂಗೂ ಈಗಲೂ ಹೆಂಗಿದ್ದಾರೆ. ಅವರು ಶಿಶುನಾಳ ಶರೀಫರ ಪತ್ನಿಯ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ಶಿಶುನಾಳ ಶರೀಫರ ತಂದೆ ಪಾತ್ರವನ್ನು ದತ್ತರಣ ನಿರ್ವಹಿಸಿದ್ದಾರೆ. ಹೀಗೆ ಸಾಕಷ್ಟು ಜನ ಪ್ರತಿಭಾವಂತ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಶೂಟ್ ಆಗಿದೆ ಅನಿಸುತ್ತೆ ಈ ಸಿನಿಮಾ. ಬಹುಶಃ ಒಟ್ಟಾರೆಯಾಗಿ ಒಂದು ನೋಡಬೇಕಾದ ಸಿನಿಮಾ ಇದು. ಸೊ ನೀವು ನೋಡಿರಿ ಅಂದರೆ ಖಂಡಿತ ನೋಡಿ, ಯೂಟ್ಯೂಬಲ್ಲೋ ಇನ್ನೊಂದು ಕಡೆನೋ, ಆದರೆ ನೋಡಲೇಬೇಕಾದ ಸಿನಿಮಾ ಅಂತ ನನಗನ್ಸುತ್ತೆ. ಕನ್ನಡದಲ್ಲಿ ಎಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದು, ಮತ್ತು ಕನ್ನಡ ಮತ್ತು ಅಂಥ ಸಿನಿಮಾಗಳನ್ನ ಜನ ಹಿಟ್ ಮಾಡಿದರು. ಇದಕ್ಕೆ ಪ್ರಶಸ್ತಿಗಳು ಸಿಕ್ಕಿದ್ದು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿನೂ ಸಿಕ್ಕಿತ್ತು, ಮತ್ತು ಜನ ಕೂಡ ಇದನ್ನು ಹಿಟ್ ಮಾಡಿದರು. ಇಂಥ ಸಿನಿಮಾಗಳನ್ನ ಕೊಟ್ಟಂಥ ಚಿತ್ರರಂಗ ನಮ್ಮದು. ಹೀಗಾಗಿ ಮತ್ತೆ ಇಂಥ ಸಿನಿಮಾಗಳು ಬರಲಿ ಅಂತ ಹಾರೈಸ್ತಾ ನೋಡ್ತಾರೆ ಈ ಮಾಯೆ. ನಮಸ್ಕಾರ.